ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನೀವು ಅಣ್ಣನ ಶುಕ್ರವಾರದ ರುಟೀನ್ ಹೇಗಿರುತ್ತೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ಅತ್ತಿಗೆ ಪಾಪು ಎಲ್ಲ ಎಲ್ಲಿದ್ದಾರೆ ಅಂತ ಕೂಡ ತಿಳ್ಕೊಬೋದು. ರಾವಣ ನೋಡಿಲ್ಲ ಇನ್ನ ಪುನಃ ಮುಂದೆ ರೀ ಎಲ್ಲ ಎತ್ಕೋಬೇಕು ರೀ. ಎಷ್ಟಿದೆ ನೋಡಿ ಬಿಟ್ಟ ಫಸ್ಟ್ ಟೈಮ್ ಗೇಟ್ ದಾಟಿ ಒಬ್ಬನೇ ಚಪ್ಪಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾ? ಇಲ್ಲ ರಂಗೋಲಿ ಪಕ್ಕ ಬಿಡ ಅಂತ ಆಮೇಲೆ ಬಲಗಡೆ ಮೂಲೆ ಸ್ಮೈಲಿ ರಂಗೋಲಿ ಇವತ್ತು ನಮ್ಮ ಮನೆ ಹತ್ರ. ಹೋದ ವ್ಲಾಗಲ್ಲಿ ನೀವು ನೋಡಿದ್ರಲ್ಲ, ಬೆಕ್ಕಿಡ್ಕೊಂಡು ಬಂದಿದ್ಲು ನೇತ್ರ ಅಂತ. ಅವಳು ರಂಗೋಲಿ ಹಾಕ್ತಾ ಇದ್ದಾಳೆ ಆಯಿಲ್ ಮಿಲ್ ಮುಂದೆ. ಇಲ್ಲಿ ಮಿಲ್ಲಲ್ಲಿ ಯಾವಾಗಲೂ ಶುಕ್ರವಾರ ಪೂಜೆ ನಡೆಯುತ್ತೆ. ಅದಕ್ಕೂ ಮುಂಚೆ ಎಲ್ಲ ರಂಗೋಲಿ ಹಾಕಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಎವ್ರಿ ಫ್ರೈಡೇ ಅಂತ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ನಿಮ್ಮೆಲ್ಲರ ಪ್ರೀತಿಯಿಂದ, ಆಶೀರ್ವಾದದಿಂದ, ಹಾಗೆ ಸಪೋರ್ಟಿಂದ ಅಣ್ಣನ ಕನಸು ನನಸಾಗ್ತಾ ಇದೆ. ಪ್ರತಿಯೊಬ್ಬರು ಮನೆಯಲ್ಲೂ ಆರ್ಗ್ಯಾನಿಕ್ ಆಯಿಲ್ ರೀಚ್ ಆಗ್ತಾ ಇದೆ. ಎಲ್ಲರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಇದೆ. ಅಣ್ಣನ ಆಸೆ ಕೂಡ ಅದೇ, ಪ್ರತಿಯೊಬ್ಬರಿಗೂ ಈ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಹಾಗೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದು. ಸೊ ಆ ಉದ್ದೇಶ ಈಗ ಸಕ್ಸಸ್ ಆಗಿದೆ. ಬಹಳಷ್ಟು ಕಡೆಗಳಿಂದ, ಭಾರತದ ಮೂಲೆಗಳಿಂದ ಆರ್ಡರ್ಸ್ ಬರುತ್ತೆ ಅಣ್ಣಂಗೆ. ಆರ್ಗ್ಯಾನಿಕ್ ಶೇಂಗಾ ಬೀಜದ ಎಣ್ಣೆ ಹಾಗೆ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆಗೋಸ್ಕರ, ಅಡುಗೆಗೋಸ್ಕರ ಯೂಸ್ ಮಾಡ್ಬೋದು. ಹಾಗೆಯೇ ಬೇರೆ ರೀಸನ್ಸ್, ಬೇರೆ ಪರ್ಪಸಸ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇನ್ನು ಬಹಳಷ್ಟು ಜನಕ್ಕೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡೋ ಹಾಕಿದರೆ ಮಾಡ್ಬೋದು, ಅಥವಾ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಷ್ಟ ಇದ್ದರೂ ಕೂಡ ತಿಳ್ಕೊಳ್ಳೋಕ್ಕೆ ಬಹಳ ಇನ್ಫಾರ್ಮೇಷನ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಅಣ್ಣನ ಹತ್ರ ಆಯಿಲ್ ತೊಗೋತಾರೋ ಅವ್ರಿಗೆಲ್ರಿಗೂ ನಾನು ಸಣ್ಣ ಗಿಫ್ಟ್ ಐಟಮ್ಸ್ನ ಕೊಟ್ಟಿದ್ದೆ, ಅವ್ರಿಗೋಸ್ಕರ ಕಳಿಸಿ ಅಂತ. ಯಾಕಂದರೆ ಅದೊಂದೇ ದಾರಿ ಇತ್ತು ನನಗೆ ನಿಮ್ಮನ್ನು ರೀಚ್ ಮಾಡೋದಕ್ಕೆ. ಮೀಟ್ ಆ್ಯಂಡ್ ಗ್ರೀಟ್ ಮಾಡೋಕ್ಕೆ ಆಗಿರಲಿಲ್ಲ ಕೊರೋನಾ ಕಡೆಯಿಂದ. ಈಗ ಕೊರೋನಾ ಆದಮೇಲೆ ನಾನು ಒಂದು ಮೀಟ್ ಆ್ಯಂಡ್ ಗ್ರೀಟ್ ಕೂಡ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಅಣ್ಣನಿಂದ ಗಿಫ್ಟ್ಸ್ ಇಸ್ಕೊಂಡಿರೋರು ಹಾಗೆಯೇ ಆಯಿಲ್ ಕೂಡ ತೊಗೊಂಡಿರೋರು ಫೀಡ್ಬ್ಯಾಕ್ ಕಳಿಸಿರೋ ಮೆಸೇಜಸ್ನೆಲ್ಲ ಅಣ್ಣ ನಂಗೆ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಂ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅದ್ರ ಜೊತೆಗೆ ಹಿಂಡಿ ಕೂಡ ಸಿಗುತ್ತೆ ನಿಮಗೆ ಬೇಕಂದರೆ. ಆರ್ಗ್ಯಾನಿಕ್ ಶೇಂಗಾದಿಂದ ಮಾಡಿರೋ ಹಿಂಡಿ. ಇದು ನಿಮ್ಮ ಹಸುಗಳಿಗೆ ಅಥವಾ ಯಾವುದಕ್ಕಾದ್ರೂ ಮೇವು ಆಗೋಕ್ಕೆ ಅಥವಾ ಬೇರೆ ಯಾವುದಾದ್ರೂ ಪರ್ಪಸ್ಗೆ ನಿಮಗೆ ಈ ಶೇಂಗಾ ಬೀಜದ ಹಿಂಡಿ ಯೂಸ್ ಆಗುತ್ತೆ ಅಂತ ಅಂದರೆ ಅದನ್ನೂ ಕೂಡ ನೀವು ಅಣ್ಣನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕಾಲ್ ಮಾಡಿ ಕೇಳ್ಕೊಬೋದು. ನಿಮಗೆ ಇನ್ನೂ ಡೀಟೇಲಾಗಿ ಹೇಗೆ ಇದು ಮರದ ಗಾಣದಿಂದ ಯಾವುದೇ ಹೀಟ್ ಉಪಯೋಗಿಸ್ದಲೆ, ಯಾವುದೇ ಮಿಷಿನ್ ಉಪಯೋಗಿಸ್ದಲೆ, ಯಾವುದೇ ಅಡಿಟಿವ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ದಲೆ ಜಸ್ಟ್ ಶೇಂಗಾ ಬೀಜನ ಮರದ ಗಾಣದಲ್ಲಿ ಹಿಂಡಿ ಎಣ್ಣೆ ತೆಗೆದು ಬಿಸಿಲಲ್ಲಿ ಒಣಗಿಸಿ ಇದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಅಪ್ರಾಪ್ರಿಯೇಟ್ ಟೆಂಪರೇಚರಲ್ಲಿ ಇದನ್ನೆಲ್ಲನೂ ಮೇಂಟೈನ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ನೀವು ಇದನ್ನು ಬಳಸೋದ್ರಿಂದ ನಿಮ್ಮ ಇರೋ ಕಾಯಿಲೆಗಳನ್ನು ಕಂಟ್ರೋಲಿಗೆ ತರ್ಬೋದು. ಅದ್ರ ಜೊತೆಗೆ ಬರೋ ಕಾಯಿಲೆಗಳನ್ನು ತಡೆ ಹಿಡಿಬೋದು. ಇದಿಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಮನೆಯಲ್ಲಿ, ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ, ನಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ನಾವು ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡ್ತಿರೋದು. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕಾಣಿಸ್ಕೊಂಡಿದೆ. ಆದಮೇಲೆ ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಎಣ್ಣೆಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಹಾಗೆ ತಪ್ಪು ಎಣ್ಣೆ ಬಳಸೋದ್ರಿಂದ, ರಿಫೈನ್ಡ್ ಆಯಿಲ್ ಬಳಸೋದ್ರಿಂದ ಎಷ್ಟು ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆ ಹೆಲ್ತ್ ಮೇಲೆ ಅನ್ನೋದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಅಣ್ಣ ಈ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಇನ್ನೂ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿರೋರು ಬಳಸಿ ಇದರಿಂದ ಬೆನಿಫಿಟ್ಸ್ ಪಡ್ಕೊಂಡಿರೋರು ಕಮೆಂಟ್ಸಲ್ಲಿ ಇದ್ರ ಬಗ್ಗೆ ತಿಳಿಸಿದ್ರೆ ಗೊತ್ತಿಲ್ದಿರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ, ತಿಳುವಳಿಕೆ ಸಿಗುತ್ತೆ.
ಅಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಕಿಟ್ಟಿ ಪಾರ್ಟಿಗೆ ಹೋದಾಗ ಯಾವುದಾದ್ರೂ ಡಾಬಾಗೆಲ್ಲ ವಿಸಿಟ್ ಮಾಡ್ತಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಡಾಬಾ ಫುಲ್ ಹೋಮ್ ಸ್ಟೈಲ್ ಫುಡ್ಡು, ಚೆನ್ನಾಗಿರೋ ಫುಡ್, ಟೇಸ್ಟಿ ಫುಡ್ ಎಲ್ಲ ಇದ್ದರೆ ನಾನು ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ. ಸೊ ಈ ಸತಿ ಬಂದಾಗ ಅಲ್ಲೆಲ್ಲನೂ ಟೇಸ್ಟ್ ಮಾಡಿಸ್ತೀನಿ ಅಂತ ಒಂದು ಕಡೆ ಕರ್ಕೊಂಬಂದಿದ್ದಾರೆ. ಇಲ್ಲಿ ತುಂಬ ಸಿಂಪಲ್ ಐಟಮ್ಸು. ಡಾಬಾದಲ್ಲಿ ಏನಂದರೆ ಆಯಿಲಿ ಫುಡ್ ಇರೋದಿಲ್ಲ, ತುಂಬ ಲೈಟ್ ಫುಡ್ಡು, ಹೋಮ್ ಮೇಡ್ ಫುಡ್ ಥರನೇ ಇರುತ್ತೆ. ಸೊ ಅಲ್ಲಿ ಹೋಗಿ ಡಿನ್ನರ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಾನು ದಾವಣಗೆರೆಗೆ ಹೋಗ್ತಿದ್ದೀನಿ. ಯಾಕೆ ಅಂತಂದರೆ ತುಂಬ ಜನ ಕೇಳ್ತಿದ್ರೆ, ನೀವು ಅಮ್ಮ ಮನೆಗೆ ಹೋಗಿದ್ದೀರಾ ಬಟ್ ಅಲ್ಲಿ ಅತ್ತಿಗೆ ಕಾಣಿಸ್ತಿಲ್ಲ, ಪಾಪು ಕಾಣಿಸ್ತಿಲ್ಲ, ಅವರೆಲ್ಲ ಎಲ್ಲಿ ಅಂತ. ಅಣ್ಣ ಯಾಕೆ ಕಾಣಿಸ್ತಿಲ್ಲ ಅಂತಂದರೆ ಅಣ್ಣ ಯಾವಾಗಲೂ ಆಯಿಲ್ ಮಿಲ್ಲಲ್ಲೇ ಇರ್ತಾರೆ ಮೋಸ್ಟ್ ಆಫ್ ದ ಟೈಮು. ಅತ್ತಿಗೆ ಮತ್ತು ಪಾಪು ದಾವಣಗೆರೆಗೆ ಹೋಗಿದ್ರು, ಯಾಕಂದರೆ ದಸರಾ ರಜಾ ಸಿಕ್ಕಿತ್ತು ಅವ್ರಿಗೆ ಒಂದು ಸ್ವಲ್ಪ ದಿನ. ನಾನು ಹೇಗೆ ಈ ರಜಕ್ಕೆ ಇಲ್ಲಿ ಬಂದಿದ್ದೀನೋ ಅವರು ಹಾಗೆ ರಜಕ್ಕೆ ಅವ್ರ ತಂದೆ ತಾಯಿ ಮನೆಗೆ ಹೋಗಿದ್ರು. ಬಟ್ ಈ ಮನೆಗೆ ನಾನು ಯಾವತ್ತೂ ದಿಯಾರ ಇಲ್ಲದೆ ಬಂದೇ ಇರಲಿಲ್ಲ. ಅಷ್ಟು ಸೈಲೆಂಟ್ ಮನೆ, ನನಗೆ ಒಂಥರ ತುಂಬ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅವಳನ್ನ. ಸೊ ಅವಳು ನೋಡೋಕ್ಕಂತ ಹೋಗ್ತಾ ಇದ್ದೀನಿ ನಾನು. ಅವಳ ಫೇವ್ರೆಟ್ ಐಟಮ್ಸ್ ಕೂಡ ತೊಗೊಂಡೋಗಿದ್ದೀನಿ. ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಇಲ್ಲಿರೋ ಅವರು ಇಲ್ಲಿ ಏನಿದು? ಇದು ಏನಿದು? ಬೇಕಾದ್ರು ನಿಂಗೆ ಇನ್ನೊಂದೇನೋ ತಂದಿದ್ದೀನಿ, ಇಟ್ಕೊಂಡು ಇನ್ನೊಂದೇನೋ ತಂದಿದ್ದೀನಿ, ತಡಿ ತಕ್ಕೊಡ್ತೀನಿ, ತಡಿ. ಇದು ಓಪನ್ ಮಾಡು, ಓಪನ್ ಮಾಡು. ಇಲ್ಲಿಂದ ಇಲ್ಲಿ ಇನ್ನೊಂದು ನಾನು ಹಾಕ್ತೀನಿ ತಡಿ. ಅಯ್ಯೋ, ಲೂಜು ಇದೆ ಬಿಟ್ಟು, ಇದು ಲೂಜು ಇದೆ. ಕರೆಕ್ಟ್ ಇದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಮತ್ತೆ ಪಪ್ಪಿ ಕೊಡು, ನನಗೆ ಪಪ್ಪಿ ಕೊಡು. ತೋರ್ಸಿ ಹೋಗುದಾ? ನನಗೆ ತೋರ್ಸಿ ಹೋಗು. ನಿಧಾನಕ್ಕೆ ನಡಿಬೇಕು, ಲೂಸ್ ಇದೆ ಬಿಟ್ಟು. ಇದೇ ಬಿಟ್ಟು ಹಬ್ಬ ಯಾರ್ದು ಕೊಡ್ತಾರೆ, ಅದು ದೇವ್ಬಿಟ್ಟು ಇವ್ರದೇನು ದೊಡ್ಡಾಗ್ಬಿಟ್ಟಿದೆ. ಇರ್ಲಿ ತಗೊಂಡ್ಬಂದು. ಅಯ್ಯೋ, ಕ್ರಾಕ್ಸ್ ಅಲ್ಲಿ ನೋಡಲ್ಲ, ನಿಮ್ ಚಿನ್ನ ಮಾಮನು ಹೊಸ ತಗೊಂಡಿದ್ದ. ತೆಗಿತಾರೆ. ಅಲ್ಲಿ ಕತ್ತಿ ಒಳಗಿದೆ ಬಿಟ್ಟು, ಕತ್ತಿ ಒಳಗಿದೆ. ಹಂಗೆ ತೆಗಿಯಕ್ ಬರೋದಿಲ್ಲ ನಂಗೆ. ಕಟ್ ಮಾಡ್ತೀನಿ, ಕೊಡಿ. ಇಲ್ಲ ಇರ್ಲಿ, ಯಾಕ ಎಲ್ಲ ಈಗ ಸೈಜ್ ಕರೆಕ್ಟ್ ಸೈಜಿಂದ ಇದೆ. ಒಂದು ಕಡಿಮೆ ಇದ್ರೆ ಜಾಸ್ತಿ, ದೊಡ್ಡದಿದ್ರೆ ಬಾಳ ದಿವಸ ಹಾಕ್ಬೋದು. ಏನ್ ಒಂದಷ್ಟಲ್ಲ. ಅಯ್ಯೋ ನೋಡಲ್ಲಿ ಯಪ್ಪ, ಯಾಕೆ ತಂದ್ರಿ ಅಕ್ಕ? ಅವಳಿಗೆ ಆಟ ಆಡಕ್ಕೆ, ಮಜಾ ಮಾಡಕ್ಕೆ ಬೇಕತ್ತ. ಏನೇನಿದೆ ನೋಡು, ತಟ್ಟೆ, ಅದು ಮಿಕ್ಸಿ, ಹಾಟ್ ಬಾಕ್ಸ್ ಎಲ್ಲ ತೆಗಿತೀನಿ. ಬಾ ಹನ್ಶೋ, ಇಲ್ಲಿ ನಮಿತಾ ಅವರ ಅಮ್ಮನ ನೀವು ನೋಡ್ಬೋದು. ನಾನು ಮಾಮಿ ಅಂತ ಕರಿತೀನಿ. ಹಾಗೆ ನಮಿತಾ ಅವರ ಅತ್ತೆ ಕೂಡ ಬಂದಿದ್ದಾರೆ. ನಮಿತಾ ಎಲ್ಲರೂ ಸೇರಿ, ಮೂರು ಸೇರಿ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಸ್ಪೆಷಲ್ ಅಡುಗೆಗಳೆಲ್ಲ ಮಾಡ್ತಿದ್ದಾರೆ, ನಾನ್ ವೆಜ್ಜು, ಚಿಕನ್ನು, ಮಟನ್ನು ಎಲ್ಲನೂ. ಆ ಟೈಮಲ್ಲೇ ನಾನು ನಮಿತಾ ಇಬ್ಬರೂ, ಅಂದರೆ ನಮ್ಮ ಅತ್ತಿಗೆ, ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಚರಿತ್ ಬರ್ಡೇಗೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆಯಲ್ಲಿ ದಿ ಬೆಸ್ಟ್ ಶಾಪ್ ಅಂದರೆ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅವರ ಎಕ್ಸ್ಕ್ಲೂಸಿವ್ ಶೋರೂಮ್ ಥರ ಮಾಡಿದಾರಲ್ಲ ಹೊಸದಾಗಿ, ಅದು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಬಟ್ಟೆಗಳು. ಅಲ್ಲೇ ತೊಗೊಳ್ಳೋಣ ಅಂತ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಮಕ್ಕಳ ಬಟ್ಟೆಗಳಿಂದ ಹಿಡಿದು ದೊಡ್ಡವ್ರ ಬಟ್ಟೆ, ಸಿಂಪಲ್ ಬಟ್ಟೆಯಿಂದ ಹಿಡಿದು ಗ್ರ್ಯಾಂಡ್ ಬಟ್ಟೆ ಎಲ್ಲ ಥರ ಕಲೆಕ್ಷನ್ ಇತ್ತು. ಅವನಿಗೆ ಮನೇಲಿ ಹಾಕ್ಕೊಳ್ಳೋಕೆ ಒಂದು ಸ್ವಲ್ಪ ಬಟ್ಟೆ, ಹಾಗೆಯೇ ಬರ್ಡೇಗೆ ಸ್ವಲ್ಪ ಚೆನ್ನಾಗಿರೋವಂಥದ್ದು ಬಟ್ಟೆ ಎಲ್ಲ ಕೊಡಿಸಿದ್ರು. ಅತ್ತಿಗೆ ಅಣ್ಣ ಸೇರಿ ಕೊಡಿಸಿದ್ದಾರೆ. ಅದೆಲ್ಲ ನಾನು ಬರ್ಡೇ ಟೈಮಲ್ಲಿ ಅವ್ನಿಗೆ ಯಾರ್ಯಾರು ಏನೇನು ಕೊಡಿಸಿದ್ರು ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಈಗ ಶಾಪಿಂಗ್ ಮಾಡಿ ನಾವು ಮನೆಗೆ ಹೋಗಿದ್ದೀವಿ. ಹೋಗೋಣ. ಸ್ಮೈಲ್ ಜಾಣಿ ಬಿಟ್ಟು ವಾಕಿಂಗ್ ಹೋಗೋಣ. ಈಗ ವಾಕಿಂಗ್ ಹೋಗೋಣ. ಬಾ, ಮಾಚಿಕೆ ಇಟ್ಕೋ, ಮಾಚಿಕೆ ಇದು ಬೇಡವಾ? ಕಟ್ ಮಾಡ್ಲಾ? ಹಾಂ, ಕಟ್. भाई चावा
ಮಮ್ಮಿ ಇದೆಲ್ಲ ಏನ್ ತಿಂದ್ರಿ ಮಮ್ಮಿ? ಏನಿಲ್ಲ, ಇದು ಸುಮ್ಮನೆ ಇಡ್ತಾ ಇದ್ದೀನಿ, ಆದ್ರೆ ಹಾಕು ಅಷ್ಟೇ. ಇದು ಭರ್ತಿ ಪಾಕ್ಗೆ ಸರ್, ಅದು ಪಾಡಿ ಒಳಗೆ ಫಸ್ಟ್ ಟೈಮ್ ಅಣ್ಣ ಇರ್ಬೇಕಾದ್ರೆ ಇರ್ಲಿ ಇರ್ಲಪ್ಪ, ಭಗವಂತ ಚೆನ್ನಾಗಿರ್ತೀನಿ. ಬೇಕ್ರಿ ಬಾ ನಿನಗೆ ಬಾ. देखत कुंकु कुंकु अत्ते लगाड़ी थी तो देखे कहीं मन्नी लगा के दी सर। मम्मा मम्मा दोस्त मम्मा ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟು ಬಂದಿದ್ದು ನಾನು. ಬೆಳಗ್ಗಿಂದ ಸಂಜೆವರೆಗೂ ಇಲ್ಲೇ ಇದ್ದೆ. ಬಟ್ ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಜಾಸ್ತಿ ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಫುಲ್ ಡೇ ದಿಯಾರ ಜೊತೆನೇ ಇರಬೇಕಂತ ಅಂದ್ಕೊಂಡು ಬಂದಿದ್ದು. ಸೊ ಅವಳ ಜೊತೆಗೆ ತುಂಬ ಆಟ ಆಡಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅವಳು ಮಲಗಿದ್ದಾಗ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ಹಾಗೆಯೇ ನಾನ್ ವೆಜ್ ಸ್ಪೆಷಲ್ ಐಟಮ್ಸ್ ಎಲ್ಲನೂ ತುಂಬ ಟೇಸ್ಟಿಯಾಗಿ ಮಾಡಿದರು. ಬ್ರೇಕ್ಫಾಸ್ಟಿಗೆ ಪಾಯಸ ಕೂಡ ಮಾಡಿದರು. ಅವಲಕ್ಕಿ ಎಲ್ಲನೂ ಎಕ್ಸ್ಟ್ರೀಮ್ಲಿ ಟೇಸ್ಟಿಯಾಗಿತ್ತು. ಅವತ್ತಿನ ದಿನ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆಗೆ ಪಾರ್ಸಲ್ ಕೂಡ ಕಳಿಸ್ತಿದ್ದಾರೆ, ಅಮ್ಮ ಅಣ್ಣ ಅಪ್ಪ ಎಲ್ರಿಗೋಸ್ಕರನೂ ಪ್ಯಾಕ್ ಮಾಡಿ ಕಳಿಸ್ತಿದ್ದಾರೆ. ಹಾಗೆ ಆನ್ ದ ವೇ ನಾವು ಹೊಸ ಮನೆ ಕಟ್ಟಿಸ್ತಿದ್ದಾರೆ ಅತ್ತಿಗೆ ಅವ್ರ ಪೇರೆಂಟ್ಸು. ಆ ಮನೆ ಎಲ್ಲಿವರೆಗೂ ಬಂದಿದೆ, ಹೇಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದನ್ನು ಕೂಡ ನೋಡಿಕೊಂಡು ಹಾಗೆ ನಂಗೆ ಬಸ್ ಹತ್ಸ್ಬಿಡಿ ಅಂತ ಹೇಳಿದ್ದೆ. ನಾನು ಬಸ್ಸಲ್ಲಿ ಒಬ್ಬಳೇ ಹೋಗಿದ್ನಲ್ಲ, ಅದಕ್ಕೋಸ್ಕರ ದಿಯಾರನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ಫುಲ್ ಡೇ ಚರಿತಿಗೆ ಬಿಟ್ಟಿದ್ದಿದ್ದು ಚರಿತ್ಗೂ ಕೂಡ ಮಿಸ್ ಮಾಡ್ಕೋತಾ ಇದ್ದೆ. ಬಸ್ ಹತ್ತೋವರೆಗೂ ನಾನು ದಿಯಾರನ್ ಜೊತೆ ಬ್ಯುಸಿಯಾಗಿ ಹೋಗಿದ್ದೆ. ಬಸ್ ಹತ್ತಿದ ತಕ್ಷಣ ಚರಿತಿಗೆ ಯಾವಾಗ ನೋಡ್ತೀನೋ ಅಂತ ಅನಿಸ್ತಾ ಇತ್ತು. ಹೋಗಿದ ತಕ್ಷಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ನೋಡಬೇಕು ಅಂತ ಕೂಡ ಇತ್ತು. ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ, ನಂಗೆ ನೋಡಿ ಎಷ್ಟು ಖುಷಿ ಪಟ್ಟ ಅಂತ. ಸೊ ಬಹಳಷ್ಟು ಜನ ಕೇಳ್ತಾ ಇದ್ರಿ ಅತ್ತಿಗೆ ಎಲ್ಲಿ, ಪಾಪು ಎಲ್ಲಿ, ಅಣ್ಣ ಎಲ್ಲಿ ಅಂತ. ಸೊ ಈ ವಿಡಿಯೋದಿಂದ ನಿಮ್ಗೆಲ್ರಿಗೂ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಕನಸಿನ ಮನೆ ಅಂತ ಇರುತ್ತಲ್ಲ, ಆ ರೀತಿ ಒಂದು ಕನಸಿನ ಮನೆ ಕಟ್ಟಿಸ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿಸ್ತಾ ಇದ್ದಾರೆ. बुरा ना कि वो तो टॉयलेट ನಾನಾ ಬೇಕು ನಾನೇ ಬೇಕು, ಹತ್ರ ದಿನ ದಾದಾ ಬೇಕು ದಾದಾ ಬೇಕು. Till then, take care. Bye-bye.